2 ಮಡಕೆಗಳು. ಹಲವು ವರ್ಷಗಳ ಹಿಂದೆ ಅತಿಯಾಗಿ ಮಳೆ ಸುರಿದು ಒಂದು ಗ್ರಾಮವು ನೀರಿನಿಂದ ತುಂಬಿ ಹೋಯಿತು. ಅನೇಕ ವಸ್ತುಗಳು ನೀರಿನಲ್ಲಿ ತೇಲತೊಡಗಿದವು. ಇವುಗಳಲ್ಲಿ ಒಂದು ತಾಮ್ರದ ಮಡಕೆ ಹಾಗೂ ಒಂದು ಮಣ್ಣಿನ ಮಡಕೆ ಸಹ ಇದ್ದು, ಅವೆರಡೂ ಸ್ವಲ್ಪ ಅಂತರದಲ್ಲಿ ಜೊತೆಯಾಗಿ ತೇಲುತ್ತಾ ಹೋಗುತ್ತಿದ್ದವು. ಕೊಂಚ ಜಂಬವನ್ನು ಹೊಂದಿದ್ದ ತಾಮ್ರದ ಮಡಕೆಯು ಮಣ್ಣಿನ ಮಡಕೆಯನ್ನು ಉದ್ದೇಶಿಸಿ, ನನ್ನ ಗೆಳೆಯನೇ, ನೀನು ಮಣ್ಣಿನಿಂದ ನಿರ್ಮಿತನಾಗಿರುವುದರಿಂದ ದುರ್ಬಲನಾಗಿದ್ದೀಯಾ? ನಿನಗೆ ಸರಿ ಎನಿಸಿದರೆ ನನ್ನ ಹತ್ತಿರ ಬಾ, ನಾನು ನಿನ್ನನ್ನು ತೊಂದರೆಗಳಿಂದ ರಕ್ಷಿಸುತ್ತೇನೆ ಎಂದಿತು. ಮಣ್ಣಿನ ಮಡಕೆ ಉತ್ತರಿಸಿತು, ನನ್ನ ಪ್ರಿಯ ಸ್ನೇಹಿತನೇ, ನೀನು ತೋರುತ್ತಿರುವ ಕಾರಣಕ್ಕೆ ಧನ್ಯವಾದಗಳು. ಆದರೆ ನಾನೇ ಸ್ವತಃ ಈಜಿ ನೆಲವನ್ನು ತಲುಪಲು ಬಿಡು. ಅಕಸ್ಮಾತ್ ನಾವೇನಾದರೂ ಪರಸ್ಪರ ಡಿಕ್ಕಿ ಹೊಡೆದ ಪಕ್ಷದಲ್ಲಿ ನಾನು ನೂರಾರು ಚೂರುಗಳಾಗುವೆ. ನೀನು ನಿಜವಾಗಿಯೂ ನನ್ನ ಒಳ್ಳೆಯದನ್ನು ಬಯಸುವಿಯಾದರೆ ನನ್ನಿಂದ ಸ್ವಲ್ಪ ದೂರವೇ ಚಲಿಸು. ಸರಿ. ಮಣ್ಣಿನ ಮಡಕೆಯು ಈಜುತ್ತಾ ಹೇಗೋ ಕಷ್ಟಪಟ್ಟು ನೆಲವನ್ನು ಸೇರಿತು. ಆದರೆ ದುರದೃಷ್ಟವಶಾತ್ ತಾಮ್ರದ ಮಡಕೆಯು ಯಾವುದೇ ಒಂದು ವಸ್ತುವಿಗೆ ಡಿಕ್ಕಿ ಹೊಡೆದು ಅತ್ತಿತ್ತವಾಯಿತು. ಆಗ ಅದರಲ್ಲಿ ನೀರು ತುಂಬಿಕೊಂಡು ಅದು ನೀರಿನಲ್ಲಿ ಮುಳುಗಿ ಹೋಯಿತು. ಯಾರು ದುರ್ಬಲರು ಎನ್ನುವುದನ್ನು ಪರಿಸ್ಥಿತಿ ನಿರ್ಧರಿಸುತ್ತದೆ. ಧನ್ಯವಾದ.